ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ದಾಳಿ ಬಳಿಕ ಪಾಕಿಸ್ತಾನಕ್ಕೆ ಭಾರತ ಬಹುದೊಡ್ಡ ಶಾಕ್ ಕೊಟ್ಟಿದೆ. ಸಿಂಧೂ ನದಿ ಒಪ್ಪಂದ ರದ್ದುಗೊಳಿಸಿದ್ದು ಒಂದು ಕಡೆಯಾದರೆ ಮತ್ತೊಂದು ಕಡೆ ಭಾರತದಲ್ಲಿ ಯಾವೊಬ್ಬ ಪಾಕಿಸ್ತಾನಿಯೂ ಸಹ ಇರಬಾರದು ಅಂತ ಹೇಳಿದೆ. ಅದಕ್ಕೆ ನಾಳೆಯೇ ಡೆಡ್ಲೈನ್ ಕೊಡಲಾಗಿದ್ದು ಈಗಾಗಲೇ ಆಪರೇಷನ್ ಕೂಡ ಶುರುವಾಗಿದೆ. ದೇಶದಲ್ಲಿರೋ ಪಾಕಿಗಳಿಗೆ ನಾಳೆಯೇ ಡೆಡ್ಲೈನ್. ಭಾರತದಲ್ಲಿ ಮತ್ತೆ ಕಾಣಿಸಿಕೊಂಡ್ರೆ ಹುಷಾರ್. ರಾಜ್ಯ ಸರ್ಕಾರಗಳಿಂದ ಆಪರೇಷನ್ ಪಾಕ್ ಶುರು. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯಿಂದ 28 ಮಂದಿ ಭಾರತೀಯರು ಭೀಕರವಾಗಿ ಹತ್ಯೆಯಾಗಿದ್ರು. ಅದರ ಬೆನ್ನಲ್ಲೇ ಪ್ರತಿಕಾರದ ಶಪಥ ಮಾಡಿದ ಭಾರತ ಅಂದಿನಿಂದಲೇ ಕಾರ್ಯಾಚರಣೆಯನ್ನ ಶುರು ಮಾಡಿತ್ತು. ಮರುದಿನ ಪ್ರಧಾನಿ ಮೋದಿಯವರ ನೇತೃತ್ವದಲ್ಲಿ ಅಧಿಕಾರಿಗಳು ಹಾಗೂ ರಕ್ಷಣಾ ಸಚಿವರ ಸಭೆ ನಡೆಸಿ ಪಾಕಿಗೆ ಬಿಸಿ ಮುಟ್ಟಿಸೋ ಕೆಲಸ ನಡೆದಿತ್ತು. ಅಂದು ತೆಗೆದುಕೊಂಡ 7 ನಿರ್ಧಾರಕ್ಕೆ ಇಡೀ ಪಾಕ್ ದೇಶ ನಲುಗಿತ್ತು. ಅದರಲ್ಲೂ ಭಾರತದಲ್ಲಿ ಪಾಕ್ ಪ್ರಜೆಗಳು ಇರಲೇಬಾರದು, ಎಲ್ಲರನ್ನ ಕಳುಹಿಸಲೇಬೇಕು ಅಂತ ಆದೇಶಿಸಿತ್ತು. ಪಾಕಿಗಳಿಗೆ ಬಿಗ್ ಶಾಕ್ ತಟ್ಟಿದೆ. ಸಭೆಯಲ್ಲಿ ಪಾಕಿಸ್ತಾನದ ಎಲ್ಲರನ್ನೂ ಭಾರತ ಬಿಟ್ಟು ಹೊರಗಾಕಬೇಕು ಅನ್ನೋ ನಿರ್ಣಯವನ್ನ ತೆಗೆದುಕೊಳ್ಳಲಾಗಿತ್ತು. ಅಲ್ಲದೆ ಪಾಕ್ ಪ್ರಜೆಗಳ ವೀಸಾವನ್ನ ರದ್ದು ಮಾಡಲು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿತ್ತು. ನಾಳೆ ಇದಕ್ಕೆ ಡೆಡ್ ಲೈನ್ ಕೂಡ ನೀಡಲಾಗಿದೆ. ದೇಶದಲ್ಲಿರುವಂತಹ ಎಲ್ಲ ಪಾಕ್ ಪ್ರಜೆಗಳು ನಾಳೆನೇ ದೇಶ ಬಿಟ್ಟು ಹೋಗಬೇಕು. ಇದೇ ವಿಚಾರದಲ್ಲಿ ಎಲ್ಲ ರಾಜ್ಯಗಳು ಸಮನ್ವಯವನ್ನ ಸಾಧಿಸಲು ಕೇಂದ್ರ ಸರ್ಕಾರ ಮನವಿ ಮಾಡಿದೆ. ಎಲ್ಲ ರಾಜ್ಯಗಳಿಂದ ಪಾಕಿಗಳನ್ನು ಹೊರದಬ್ಬಿ. ಸಿಎಂಗಳೊಂದಿಗೆ ಕೇಂದ್ರ ಸಚಿವ ಅಮಿತ್ ಶಾ ಮಾತು. ಇನ್ನು ಇದೇ ಕಾರ್ಯದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಈಗ ಫುಲ್ ಆಕ್ಟಿವ್ ಆಗಿದ್ದಾರೆ. ಈಗಾಗಲೇ ಎಲ್ಲ ರಾಜ್ಯಗಳ ಸಿಎಂಗಳೊಂದಿಗೆ ಅಮಿತ್ ಶಾ ಮಾತನಾಡಿದ್ದು ಆಯಾ ರಾಜ್ಯಗಳಲ್ಲಿರೋ ಎಲ್ಲ ಪಾಕಿಸ್ತಾನಿ ಪ್ರಜೆಗಳನ್ನ ಗುರುತಿಸಿ ಪಾಕಿಸ್ತಾನಕ್ಕೆ ಶೀಘ್ರವೇ ಮರಳುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಇದಕ್ಕೆ ಮುಖ್ಯಮಂತ್ರಿಗಳು ಒಪ್ಪಿಗೆಯನ್ನ ನೀಡಿದ್ದು ಈಗಾಗಲೇ ಪಾಕ್ ಪ್ರಜೆಗಳ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ತಿದ್ದಾರೆ. ಸಾವಿರಾರು ವಿದ್ಯಾರ್ಥಿಗಳು ಕೂಡ ಭಾರತಕ್ಕೆ ಶಿಕ್ಷಣಕ್ಕಾಗಿ ಬಂದಿದ್ದಾರೆ. ಅವರು ಕೂಡ ಈಗ ಶಿಕ್ಷಣವನ್ನ ಅರ್ಧಕ್ಕೆ ನಿಲ್ಲಿಸಿ ಹೋಗಬೇಕಾಗಿದೆ. ಅಲ್ಲದೆ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಪಾಕಿಸ್ತಾನಿಯರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಹಲವಾರು ಮಹಿಳೆಯರು ಈ ಭಾಗದ ಪುರುಷರನ್ನ ಮದುವೆಯಾಗಿ ಬಂದಿದ್ದಾರೆ. ಈಗ ಅವರಿಗೂ ಸಂಕಷ್ಟ ಶುರುವಾಗಿದೆ. ಇದರ ನಡುವೆ ಈಗಾಗಲೇ ಕೆಲ ಪಾಕ್ ಪ್ರಜೆಗಳು ಅಟ್ಟಾರಿ ಬಾರ್ಡರ್ ಮೂಲಕ ಪಾಕಿಸ್ತಾನಕ್ಕೆ ಹೋಗ್ತಿದ್ದಾರೆ ಅಂತ ಹೇಳಲಾಗಿದೆ. ಒಟ್ಟಲ್ಲಿ ಭಾರತದ ಸ್ಟ್ರಾಂಗ್ ನಿರ್ಧಾರಕ್ಕೆ ಪಾಕಿಸ್ತಾನ ಪತರುಗುಟ್ಟಿದೆ. ಎಲ್ಲ ವೀಸಾಗಳು ಕೂಡ ರದ್ದಾಗುತ್ತಿದ್ದು ಭಾರತವನ್ನು ಪಾಕ್ ಪ್ರಜೆ ಮುಕ್ತ ಮಾಡ್ತಿದೆ. ನಾಳೆಯಿಂದ ಈ ಆಪರೇಷನ್ ಮತ್ತಷ್ಟು ವೇಗವನ್ನ ಪಡೆದುಕೊಳ್ಳಲಿದೆ. ನ್ಯೂಸ್ ಡೆಸ್ಕ್ ಗ್ಯಾರಂಟಿ ನ್ಯೂಸ್.